ನಮಸ್ತೆ ಎಲ್ಲರಿಗೂ. ನಾನು ಜಾನು. ವೆಲ್ಕಮ್ ಟು ಜಾನು ವ್ಲಾಗ್ಸ್. ಫ್ರೆಂಡ್ಸ್, ಇವತ್ತು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕಾಫಿ ಆಯಿತಾ ನಿಮ್ಮದೆಲ್ಲ? ನಂದು ಇನ್ನೂ ಇಲ್ಲ. ನಾನು ಒಂದೊಂದು ದಿನ ಒಂದೊಂದು ಥರ ಆಗುತ್ತೆ. ಒಂದೊಂದು ದಿನ ಬೇಗ ಆಗುತ್ತೆ, ಒಂದೊಂದು ದಿನ ಲೇಟಾಗಿ ಆಗುತ್ತೆ. ಇವತ್ತು ಸ್ವಲ್ಪ ಲೇಟಾಗಿ ಆಗುತ್ತೆ, ಯಾಕೆಂದರೆ ಇವತ್ತು ಚಪಾತಿ ಮಾಡ್ತಾಯಿದ್ದೀನಿ. ಅದಕ್ಕೆ ಚಪಾತಿ ಮಾಡೋದಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ಚೆನ್ನಾಗಿ ಮಸಾಲ ಮಾಡ್ತಾಯಿದ್ದೀನಿ. ಈ ರೆಸಿಪಿ ಸ್ವಲ್ಪ ಪ್ರೋಸೆಸ್ ಎಲ್ಲ ಜಾಸ್ತಿ ಇರುತ್ತಲ್ವ, ಅದಕ್ಕೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ನಾನು ಬೇಗ ಬೇಗ ಮಾಡ್ತಾಯಿದ್ದೀನಿ. ಅಂದರೆ 7 ಗಂಟೆ ಅಷ್ಟರಲ್ಲಿ ಟಿಫನ್ ರೆಡಿ ಆಗಬೇಕಲ್ವ, ಇನ್ನಿದೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕಾಗಿ ನಾನು ಟಿಫನಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಟಿಫನ್ ಎಲ್ಲ ರೆಡಿ ಮಾಡಿಬಿಟ್ಟು ಆಮೇಲೆ ಆರಾಮಾಗಿ ಒಂದು 5 ನಿಮಿಷ ಕೂತ್ಕೊಂಡು ನ್ಯೂಸ್ ಕೇಳಿಕೊಂಡು ಹಾಗೆ ಟೀ ಕುಡಿಯೋಣ ಅಂತ. ಈ ಕಾಬೂಲ್ ಕಡಲೆನ ರಾತ್ರಿನೇ ನೆನೆಸಿ ಇಟ್ಟಿದ್ದೆ. ಫುಲ್ ಓವರ್ ನೈಟ್ ನೆನೆಸಿಟ್ಬಿಡ್ತೀನಿ ನಾನು, ಚೆನ್ನಾಗಿ ಬೇಯುತ್ತೆ ಅಂತ. ಈಗ ಕುಕ್ಕರ್ಗೆ ಹಾಕಿ ಇಟ್ಟಿದ್ದೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಕರಿಬೇವು ಹಾಕಿಟ್ರೆ ಈ ಥರದಕ್ಕೆಲ್ಲ ಫ್ಲೇವರ್ ಎಲ್ಲ ಚೆನ್ನಾಗಿರುತ್ತೆ, ಹಾಗೆ ಟೇಸ್ಟು ಸ್ವಲ್ಪ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಕಾಳಿಗೆ ಸಾಂಬಾರಿಗೆ ಸಾಮಾನ್ಯವಾಗಿ ಕರಿಬೇವನ್ನ ಸ್ವಲ್ಪ ಹಾಕ್ತೀನಿ. ಬೇಯುವಾಗಲೇ, ಬೇಳೆಗೂ ಅಷ್ಟೇ, ಬೇಯುವಾಗಲೇ ಸ್ವಲ್ಪ ಕರಿಬೇವನ್ನು ಹಾಕ್ತೀನಿ. ಸ್ವಲ್ಪ ಉಪ್ಪು, ಸ್ವಲ್ಪ ಕಾಯಿಸಿರೋ ಎಣ್ಣೆನ ಹಾಕಿ ನಾನು ಹಿಟ್ಟನ್ನು ಕಲಿಸ್ತೀನಿ. ಪೂರಿಗಾಗಲಿ ಚಪಾತಿಗಾಗಲಿ ಸ್ವಲ್ಪ ಕಾಯಿಸಿರೋ ಹಿಟ್ಟನ್ನು ಹಾಕಿ ಪೂರಿ ಹಿಟ್ಟನ್ನು ಕಲಿಸ್ಕೊತೀನಿ. ಮಸಾಲೆ ಎಲ್ಲ ರೆಡಿ ಮಾಡೋಷ್ಟರಲ್ಲಿ ಹಿಟ್ಟೆಲ್ಲ ಚೆನ್ನಾಗಿ ನೆನ್ಕೊಂಡಿರುತ್ತೆ. ಹಿಟ್ಟೆಲ್ಲ ಕಲಸಿದ್ದಾಯಿತು, ಹಾಗೆ ಟೀನು ಇಟ್ಟಿದ್ದೀನಿ. ಈಗ ಮಸಾಲೆನ ಹಾಕ್ತಾಯಿದ್ದೀನಿ. ಮಸಾಲೆ ಹಾಕ್ತಿದ್ದೆ, ಹಾಗೆ ವಿಜಿಲ್ ಆಯಿತು ಕುಕ್ಕರು. ಅದಕ್ಕೆ ಕಾಳು ಬೆಂದಿದೆಯೋ ಇಲ್ವೋ ಅಂತ ನೋಡಿದೆ. ತುಂಬಾ ಚೆನ್ನಾಗಿ ಬೆಂದಿದೆ ಫ್ರೆಂಡ್ಸ್. ಈ ರಾತ್ರಿ ಎಲ್ಲ ನೆಂದಿರುತ್ತಲ್ವ, ಹಾಗಾಗಿ 2 ವಿಜಿಲಾದರೂ ಹಾಕ್ಸ್ಕೊಳ್ಳೇಬೇಕು. ತುಂಬ ಚೆನ್ನಾಗಿ ನೋಡಿ, ಈ ಥರ ಸಾಫ್ಟಾಗಿ ಬೆಂದರೆ ತುಂಬ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಗಟ್ಟಿ ಇದ್ದರೆ ಬರಲ್ಲ ಅಂತ ಹೇಳ್ಬೋದು. ಹಾಗೆ ಮಸಾಲೆನ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ಮಸಾಲೆ ಹಾಕಿದ್ದು ಫುಲ್ಲಾಗಿ ಎಲ್ಲ ವಿಡಿಯೋ ಇಲ್ಲ. ನಾನೇನಪ್ಪ ಹಾಕಿದ್ದೀನಿ ಅಂದರೆ ಸ್ವಲ್ಪ ಚಕ್ಕೆ ಲವಂಗ ಹಾಕಿದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಸ್ವಲ್ಪ ಕಾಳನ್ನು ಹಾಕ್ತಾಯಿದ್ದೀನಿ, ಸ್ವಲ್ಪ ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ, ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾಯಿದ್ದೀನಿ, ಹಾಗೆ ಸ್ವಲ್ಪ ಕೊತ್ತಂಬರಿ, ಪುದೀನ ಎಲ್ಲ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಈರುಳ್ಳಿನ ಎಲ್ಲ ಫ್ರೈ ಮಾಡಿ ಹಾಕಿದ್ದೀನಿ. ಇವತ್ತು ಎಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿಕೊಂಡೆ, ಕರೆಂಟ್ ಹೊರಟೋಯ್ತು ಫ್ರೆಂಡ್ಸ್. ಹಾಗಾಗಿ ಚೆನ್ನಾಗಿ ಮಸಾಲ ಮಾಡೋಕ್ಕೆ ಆಗಲಿಲ್ಲ. ರಕ್ಷಾ ಹೋಗಾದ್ಮೇಲೆ ಕರೆಂಟ್ ಬಂತು, ಮಸಾಲೆ ರುಬ್ಕೊಳ್ಳೋಕ್ಕೆ ಆಗಲಿಲ್ಲ. ಅದಕ್ಕೋಸ್ಕರ ಚಪಾತಿ ಹಾಕ್ಬಿಟ್ಟು ಅಂಗಡಿಯಿಂದ ಜಾಮ್ ತರಿಸ್ಬಿಟ್ಟು ಜಾಮ್ ಹಾಕಿ ಕಳಿಸ್ದೆ ಇವತ್ತು. ಇನ್ನೇನು ಮಾಡೋಕ್ಕಾಗಲ್ಲ. ಯಾವಾಗಲೂ ಏನಾದರೂ ಗೊಜ್ಜು ಪಲ್ಯ ಅಂದರೆ ಗೊಜ್ಜೇನಾದರೂ ಇರ್ತಿತ್ತು ಮನೆಯಲ್ಲಿ ಸಾಮಾನ್ಯವಾಗಿ. ಇವತ್ತು ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಏನೂ ಇರಲಿಲ್ಲ. ಇನ್ನೇನು ಮಾಡೋದು ಅಂತ ಜಾಮ್ ತರಿಸಿ ಕಳಿಸ್ದೆ. ಇನ್ನೇನು ಮಾಡೋಕ್ಕಾಗಲಿಲ್ಲ. ಆಮೇಲೆ ಅವಳು ಹೋಗಾದ್ಮೇಲೆ ಇನ್ನೇನು ಬಾಗಿಲಿಂದ ಆಚೆ ಹೋದ್ಲು. ಆಮೇಲೆ ಕರೆಂಟ್ ಬಂತು. ಹಾಗೆಲ್ಲ ಮಸಾಲೆನ ರುಬ್ಕೊಂಡು ಅವಳು ಹೋಗಾದ್ಮೇಲೆ ಮಾಡಿದೆ. ಇನ್ನು ಟಿಫನ್ ಮಾಡೋದೇ ಅವ್ರ ಲಂಚ್ಗೋಸ್ಕರ, ಹಾಗಾಗಿ ಲಂಚ್ಗೆ ಕಳ್ಸೋಕ್ಕೆ ಆಗಲಿಲ್ಲ. ತುಂಬಾ ಬೇಜಾರಾಯಿತು. ಈಗ ಸ್ವಲ್ಪ ಒಗ್ಗರಣೆ ಮಾಡ್ತಾಯಿದ್ದೀನಿ. ಸ್ವಲ್ಪ ಈರುಳ್ಳಿ, ಟೊಮೆಟೊ, ಕರಿಬೇವು, ಎಣ್ಣೆ, ಸಾಸಿವೆ ಎಲ್ಲ ಹಾಕಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಇದೆಲ್ಲ ಹಾಕ್ಬಿಟ್ಟು ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿಕೊಂಡು ಗ್ರೈಂಡ್ ಮಾಡಿ ಇಟ್ಕೊಂಡಿರೋ ಅಂಥ ಮಸಾಲೆನ ಹಾಕಿ ಅದನ್ನು ಸ್ವಲ್ಪ ಎಣ್ಣೆಯಲ್ಲಿ ಎಲ್ಲ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಿಬಿಟ್ಟು ಕಸೂರಿ ಮೇಥಿ ಹಾಕ್ತಾಯಿದ್ದೀನಿ. ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ. ಟೇಸ್ಟ್ ಚೆನ್ನಾಗಿ ಬರುತ್ತೆ, ಬೇಕಿದ್ರೆ ನೀವು ಹಾಕಿ ನೋಡಿ. ಸ್ವಲ್ಪ ಹಾಕ್ತಾಯಿದ್ದೀನಿ. ಮಸಾಲೆನ ಹಾಕಿ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಅಂಥ ಕಡಲೆನ ಹಾಕಿ 1-2 ಕುದಿ ಬರ್ಸಿದ್ರೆ ಚೆನ್ನ ಮಸಾಲ ರೆಡಿ ಆಗುತ್ತೆ. ಲಾಸ್ಟಲ್ಲಿ 1 ಸ್ಪೂನ್ ಚೆನ್ನ ಮಸಾಲ ಹಾಕಿ ಮಿಕ್ಸ್ ಮಾಡೋದು ಫ್ರೆಂಡ್ಸ್. ಲಾಸ್ಟಲ್ಲಾದರೂ ಹಾಕ್ಬೋದು, ಇಲ್ಲ ಒಗ್ಗರಣೆಲ್ಲಾದರೂ ಹಾಕ್ಬೋದು. ಡೀಟೇಲಾಗಿ ಇನ್ನು ನೆಕ್ಸ್ಟ್ ಟೈಮ್ ಮಾಡಿದಾಗ ಡೀಟೇಲಾಗಿ ರೆಸಿಪಿನ ಶೇರ್ ಮಾಡ್ತೀನಿ. ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು, ಪೂರಿಗಾಗಲಿ ಚಪಾತಿಗಾಗಲಿ. ನೋಡಿ, ಈಗ ಚೆನ್ನ ಮಸಾಲೆನ 1 ಸ್ಪೂನ್ ಹಾಕ್ತಾಯಿದ್ದೀನಿ. 1 ಸ್ಪೂನು ಅಥವಾ 1.5 ಸ್ಪೂನನ್ನು ಹಾಕಿ ಮಿಕ್ಸ್ ಮಾಡಿ, ಕಾಬೂಲ್ ಕಡಲೆ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಕುದಿ ಬರ್ಸಿದ್ರೆ ರೆಡಿ ಆಗುತ್ತೆ. ಒಂದು ಒಳ್ಳೆ ಪೂರಿ ಅಥವಾ ಚಪಾತಿಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು.
ಟಿಫನ್ ಎಲ್ಲ ಆಯಿತು. ಟಿಫನ್ ಎಲ್ಲ ರೆಡಿ ಮಾಡಿ ನೋಡಿ ಪವರ್ ಮತ್ತೆ ಹೋಯಿತು. ಈಗ ಪೂಜೆನ ಮಾಡಬೇಕು ನೋಡಿ. ಕತ್ಲೆ ಇದೆ. ಸ್ನಾನ ಎಲ್ಲ ಮಾಡ್ಕೊಂಬಂದೆ. ಇನ್ನು ಪೂಜೆ ಆದಮೇಲೆ ಕಂಟಿನ್ಯೂ ಮಾಡ್ತೀನಿ. ಈಗ ನೋಡಿ ಪೂಜೆನೂ ಆಯಿತು ಫ್ರೆಂಡ್ಸ್. ನೋಡಿ ಕತ್ಲೆ ಇದೆ, ಕರೆಂಟ್ ಬರಲೇ ಇಲ್ಲ. ಪೂಜೆನೂ ಆಯಿತು. ಈಗ ಸ್ವಲ್ಪ ಹಾಲು ರಾತ್ರಿ ತಂದು ಕಾಯಿಸಿಟ್ಟಿದೆ ಅಲ್ವಾ, ಅದನ್ನು ಕೆನೆ ಎತ್ತಿಟ್ಕೊಳ್ಳೋಣ ಅಂತ ಕೆನೆ ಎತ್ತಿ ಇಟ್ಕೊಂಡೆ. ಟಿಫನ್ ಎಲ್ಲ ಆಯಿತು. ಅದು ಏನು ಚಪಾತಿ ಮಾಡಿದ್ದೆ. ನಾನು ಪೂರಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ರಕ್ಷಾ ಪೂರಿ ಬೇಡ ಚಪಾತಿ ಮಾಡಿಕೊಡು ಅಂದರು. ನಾನು ಚಪಾತಿನ ಮಾಡಿದ್ದೆ. ಹಾಗೆ ಈ ಹಾಲಲ್ಲಿ ಕೆನೆ ಎಲ್ಲ ತೆಗೆದಿಡ್ತಾಯಿದ್ದೀನಿ. ಇದರಲ್ಲಿ ಕೆನೆ ಎತ್ತಿಟ್ಟು ತುಪ್ಪನ ಮಾಡ್ಕೊಳ್ಳೋದಕ್ಕೆ. ನೋಡಿ ಕೆನೆ ಎಷ್ಟು ಚೆನ್ನಾಗಿ ಕಟ್ಟಿದೆ ಅಂತ, ಎಷ್ಟು ದಪ್ಪ ಕೆನೆ ಕಟ್ಟಿದೆ ಅಂತ ನೋಡಿ, ಎಷ್ಟು ಕೆನೆ ಬಂದಿದೆ ಅಂತ. ನಾನು ಇವತ್ತು ಬೇರೆಯವ್ರ ಮನೇಲಿ ತೊಗೊಂಡೆ. ಫಸ್ಟ್ ಇನ್ನೊಬ್ಬರ ಮನೇಲಿ ತೊಗೊತಾ ಇದ್ದೆ, ಕೆನೆನೇ ಬಂದಿರಲಿಲ್ಲ. ನೋಡಿ ಎಷ್ಟೊಂದು 1 ಲೀಟ್ರ್ ಹಾಲಿಗೆ ಇಷ್ಟೊಂದು ಕೆನೆ ಇದೆ. ಇನ್ನು ಎಷ್ಟೊಂದು ತುಪ್ಪ ಮಾಡ್ಕೊಬೋದು. ಇನ್ನು ಇದನ್ನು ಸ್ವಲ್ಪ ನೀರು ಹಾಕಿ ಹಾಲಿಗೆ ಹಾಕ್ಕೊತೀನಿ. ನೋಡಿ ಸಪ್ರೇಟಾಗಿ ಎತ್ತಿಡ್ತಾಯಿದ್ದೀನಿ ಇವತ್ತಿನ ಕೆನೆನ. ಇದಕ್ಕೆ ಸ್ವಲ್ಪ ಹೆಪ್ಪಾಕಿ ಒಂದು ವೀಕ್ಗೆ ಒಂದು ಸಾರಿ ಬೆಣ್ಣೆನ ಮಾಡಿಕೊಂಡು ತುಪ್ಪನ ಮಾಡ್ಕೊಳ್ಳೋದು. ಸ್ವಲ್ಪ ಅದರಲ್ಲಿ ಮೊಸರು ಹಾಕಿ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ವಾರಕ್ಕೆ ಅಥವಾ 10 ದಿನ 15 ದಿನಕ್ಕೆ ಒಂದು ಸಾರಿ ಬೆಣ್ಣೆನ ಮಾಡ್ತೀನಿ. ಹಾಗೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ಹಾಲಿಗೆ ಹಾಕ್ತೀನಿ. ಟೀ ಮಾಡೋ ಟೈಮಲ್ಲಿ ಆಗಿದ್ದರೆ ಇದರಲ್ಲಿ ಟೀನ ಇಟ್ಬಿಡ್ತೀನಿ. ಇಷ್ಟೆಲ್ಲ ಆಗಸ್ಟಲ್ಲಿ ಈವ್ನಿಂಗ್ ಆಯಿತು. ಸ್ವಲ್ಪ ಏನಪ್ಪ ಪೀನಟ್ ಚಾಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ರಕ್ಷಾ ಬರೋಷ್ಟರಲ್ಲಿ ಮಾಡಿಡೋಣ ಅಂತ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಬೇಯಿಸ್ಕೊಂಡು ಸ್ವಲ್ಪ ಏನಪ್ಪ ಸೌತೆಕಾಯಿ, ಈರುಳ್ಳಿ, ಟೊಮೊಟೊ, ಸ್ವಲ್ಪ ಚಾಟ್ ಮಸಾಲ, ಸ್ವಲ್ಪ ಚಿಲ್ಲಿ ಪೌಡರ್, ಸ್ವಲ್ಪ ಪೆಪ್ಪರ್ ಪೌಡರ್, ಸ್ವಲ್ಪ ಸಾಲ್ಟ್ ಹಾಕಿ ಸ್ವಲ್ಪ ಕೊತ್ತಂಬರಿ ಹಾಕಿ ಮಿಕ್ಸ್ ಮಾಡಿದ್ರೆ ಪೀನಟ್ ಚಾಟ್ ರೆಡಿ ಆಗುತ್ತೆ. ಇನ್ನು ಅವಳು ಬಂದು ಊಟನೂ ಮಾಡಲ್ಲ. ಏನಾದರೂ ಈ ಥರ ಚಾಟ್ಸ್ ಮಾಡಿಕೊಟ್ರೆ ತಿಂತಾಳೆ ಅಂತ ಇತ್ತು, ಅದಕ್ಕೋಸ್ಕರ ಮಾಡ್ತಾಯಿದ್ದೀನಿ. ಇನ್ನು ಎಲ್ಲ ಬೇಯಿಸಿದ್ದೆಲ್ಲ ಆಯಿತು. ಫ್ರೆಂಡ್ಸ್, ಇವತ್ತು ಬೆಳಗಿಂದ ಪಾತ್ರೆನೇ ತೊಳೆದಿಲ್ಲ. ಈಗ ಹಾಕಿದ್ದೀನಿ ನೋಡಿ ಎಷ್ಟೊಂದು ಇದೆ ಅಂತ ಪಾತ್ರೆ. ಇವತ್ತು ಸಂಜೆ ತೊಳೆದಿದ್ದೀನಿ ಪಾತ್ರೆನ. ಎಲ್ಲೋ ಸ್ವಲ್ಪ ಕೆಲಸ ಇತ್ತು ಬೇರೆ ಏನೋ, ಅದನ್ನು ಮಾಡಿಕೊಂಡು ಇದ್ದೆ. ಪಾತ್ರೆ ಎಲ್ಲ ತೊಳೆದಾಕಿ ಇನ್ನು ಸಂಜೆ ಸ್ವಲ್ಪ ಹೂವೆಲ್ಲ ಸಿಕ್ತಿತ್ತಲ್ವ, ನೋಡಿ ಹೂವು ಬಿಡಿಸ್ತಾ ಇದ್ದೀನಿ. ನಮ್ಮ ಮಲ್ಲಿಗೆ ಗಿಡದಲ್ಲಿ ನಮ್ಮ ಹಿತ್ತಲಲ್ಲಿ ಬಿಡಿಸ್ತಾ ಇದ್ದೀನಿ. ಈ ಥರ ಕವರ್ಗೆ ಹಾಕಿ ಇಟ್ಬಿಡ್ತೀನಿ. ಫ್ರಿಜ್ಜಲ್ಲಿ ಇಟ್ಟರೆ ಮಗ್ ಥರನೇ ಇರುತ್ತೆ. ಅದಕ್ಕೋಸ್ಕರ ಕವರ್ಗೆ ಹಾಕಿ ಅದನ್ನು ಟೈಟಾಗಿ ಈಗ ಮಡಚಿ ಗಂಟಾಗಿ ಇಟ್ಬಿಟ್ರೆ ಮಗ್ ಥರನೇ ಇರುತ್ತೆ, ಜಾಸ್ತಿ ಹರಡ್ಕೊಂಡಿರಲ್ಲ. ನಮ್ಮ ಕೋಳಿ ಎಲ್ಲ ಇಲ್ಲೆಲ್ಲ ಈ ಕಡೆ ಎಲ್ಲ ಓಡಾಡ್ಕೊಂಡು ಇರುತ್ತೆ. ಇನ್ನು ನಮ್ಮ ಮಲ್ಲಿಗೆ ಗಿಡದಲ್ಲಿ ಜೇನು ಕಟ್ಟಿತ್ತು, ಅದನ್ನು ನೋಡ್ತಿದ್ವಿ. ತುಪ್ಪ ಇದೆ ಕಿತ್ಕೊಳ್ಳೋಣ ಅಂತ. ರಕ್ಷಾ ಇಲ್ಲ ಅಂತ ಇದ್ಲು. ಫ್ರೆಂಡ್ಸ್, ಇನ್ನು ಆಲ್ರೆಡಿ ಇದು ಸಂಜೆ 5:50 ಆಗಿದೆ. ಇನ್ನೇನು ಅಡುಗೆ ಮಾಡಿ, ಇನ್ನು ಕಾಫಿ ಇನ್ನೂ ಇಲ್ಲ, ಟೀ ಮಾಡೋದು. ಟೀ ಇನ್ನೂ ಇಲ್ಲ. ಈಗ ಹೋಗಿ ಟೀ ಮಾಡಿಬಿಟ್ಟು ಮತ್ತು ಸಂಜೆ ಪೂಜೆಯನ್ನು ಮಾಡಿಬಿಟ್ಟು ಅಡುಗೆ ಮಾಡಿ ಊಟ ಮಾಡಿದ್ರೆ ಇವತ್ತಿನ ಡೇ ಕಂಪ್ಲೀಟ್ ಆಯಿತು ಅಂತಲೇ ಹೇಳ್ಬೋದು. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಶೇರ್ ಮಾಡಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಪ್ಲೀಸ್. ನಿಮ್ಮ ಸಪೋರ್ಟ್ ತುಂಬಾ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.